ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ರೋಮಲ್ಲಿ ನಿಮಗೆ ಬ್ಯಾಡ್ ವೀಡಿಯೋಸ್ ನೋಟಿಫಿಕೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಾಗಿ ಆಫ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ನೀವು ಕ್ರೋಮ್ನ ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾದ ಇಂಟರ್ಫೇಸ್ ಬಂದಾದ ನಂತರ ಮೇಲ್ಗಡೆ ಆರೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ತೋರಿಸುತ್ತೆ. ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಳಗಡೆ ಯೂಸ್ ಸೆಕ್ಯೂರ್ DNS ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನಿಮ್ಮದ್ರಲ್ಲಿ ಇದು ಆನ್ ಆಗಿರುತ್ತೆ. ಹಾಗೆ ಯೂಸ್ ಯುವರ್ ಕರೆಂಟ್ ಸರ್ವಿಸ್ ಪ್ರೊವೈಡರ್ ಅಂತ ಇದೆಯಲ್ಲ, ಈ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ಇದನ್ನು ನೀವು ಕೆಳಗಡೆ ಇರುವ ಚೂಸ್ ಅನದರ್ ಪ್ರೊವೈಡರ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಸ್ಟಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಲೀನ್ ಬ್ರೌಸಿಂಗ್ ಫ್ಯಾಮಿಲಿ ಫಿಲ್ಟರ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಬ್ಯಾಡ್ ವೀಡಿಯೋಸು ಯಾವುದೇ ರೀತಿಯಾಗಿ ನೋಟಿಫಿಕೇಷನ್ ಬರಲ್ಲ, ಅದು ಆಫ್ ಆಗುತ್ತೆ. ಅದೇ ರೀತಿ ಕೆಟ್ಟ ವೀಡಿಯೋಸು ಕೆಟ್ಟ ವೆಬ್ಸೈಟ್ಗಳೆಲ್ಲ ಇದರಿಂದ ಫಿಲ್ಟರ್ ಆಗುತ್ತೆ. ನಿಮಗೆ ಫ್ಯಾಮಿಲಿ ಬಂದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಹಾಗಾಗಿ ಈ ಫೀಚರನ್ನು ಯೂಸ್ ಮಾಡ್ಕೊಳ್ಳಿ. ಈ ಫೀಚರ್ ಏನಾದರೂ ನಿಮಗೆ ಯೂಸ್ ಆಗಿದ್ದೇ ಆದಲ್ಲಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.